ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಹರಿಯುವಂತಹ ಜೀವನದಿಗಳೆಲ್ಲವೂ ಕೂಡ ತುಂಬಿ ಹರಿದು ಪ್ರವಾಹವನ್ನ ಸೃಷ್ಟಿ ಮಾಡ್ತಾ ಇದೆ. ತುಂಗಭದ್ರಾ ನದಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅಂಬಿಗರ ಚೌಡಯ್ಯ ಅವರ ಐಕ್ಯ ಮಂಟಪಕ್ಕೆ ಜಲದಿಗ್ಬಂಧನ ವಿಧಿಸಲಾಗಿದೆ. ತೆಪ್ಪದಲ್ಲಿ ತೆರಳಿ ಐಕ್ಯ ಮಂಟಪಕ್ಕೆ ಭಕ್ತರಿಂದ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಾಪುರದಲ್ಲಿ ತುಂಗಭದ್ರಾ ನದಿಯಿಂದ ರೈತರ ಜಮೀನುಗಳು ಕೂಡ ಜಲಾವೃತ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಎಲ್ಲ ಭಾಗದಲ್ಲೂ ಕೂಡ ನದಿ ಪಾತ್ರದ ಗ್ರಾಮಗಳದ್ದು ಇದೇ ಸ್ಥಿತಿ. ಸದ್ಯಕ್ಕೆ ಐಕ್ಯ ಮಂಟಪಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿಯ ಜೀವನಾಡಿ ನದಿಯಾದಂತಹ ತುಂಗಭದ್ರಾ ಮತ್ತು ವರದಾ ನದಿಗಳು ಸಂಪೂರ್ಣವಾಗಿ ತುಂಬಿ ಹರಿಯುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಾಂಪುರ ಗ್ರಾಮದ ಬಳಿ ಇರತಕ್ಕಂತಹ ತುಂಗಭದ್ರಾ ನದಿಯ ತೀರದಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸುವಂತಹ ಕೆಲಸ ಮಾಡ್ತೀನಿ. ತುಂಗಭದ್ರಾ ನದಿ ಸಂಪೂರ್ಣವಾಗಿ ತುಂಬಿ ಹರಿಯುವಂತಹ ದೃಶ್ಯ. ಎರಡೂ ಭಾಗದಲ್ಲಿ ರೈತರು ಒಂದು ರೀತಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ರೈತರ ಜಮೀನುಗಳು ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ನಾನು ಈಗ ಚೌಡಾಂಪುರದ ಪ್ರಮುಖವಾದಂಥ ಐಕ್ಯ ಮಂಟಪ ಅಂಬಿಗರ ಚೌಡಯ್ಯರ ಮಂಟಪ ಸಂಪೂರ್ಣವಾಗಿ ನೀರಿಗೆ ಜಲಾವೃತವಾಗಿರುವಂಥದ್ದು. ಐಕ್ಯ ಮಂಟಪಕ್ಕೆ ಈಗಾಗಲೇ ಜಲ ದಿಗ್ಬಂಧನವಾಗಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಪ್ರತಿ ಬಾರಿಯೂ ಕೂಡ ಈ ಗ್ರಾಮದ ಜನರು ಕೂಡ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಿರುವಂಥದ್ದು, ಐಕ್ಯ ಮಂಟಪವನ್ನು ಅಭಿವೃದ್ಧಿ ಮಾಡಿ, ಅಂದರೆ ಏನು ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರರ ಐಕ್ಯ ಮಂಟಪ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿಯಾದಂತಹ ಐಕ್ಯ ಮಂಟಪವನ್ನು ಇಲ್ಲಿ ಕೂಡ ಅಭಿವೃದ್ಧಿ ಮಾಡಿ ಅನ್ನೋ ಕೂಗು ಭಾಳಷ್ಟು ಕೇಳಿದ್ರು ಕೂಡ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡ ಕಿವಿ ಕೊಡ್ತಾ ಇಲ್ಲ. ಹೀಗಾಗಿ ಪ್ರತಿ ಬಾರಿ ನದಿ ಬಂದಾಗ ಐಕ್ಯ ಮಂಟಪ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಹೀಗಾಗಿ ಈ ಭಾಗದ ಜನರು ಕೂಡ ಭಾಳಷ್ಟು ಒತ್ತಾಯ ಮಾಡ್ತಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ರೈತರು ಕೂಡ ನಿರಂತರವಾಗಿ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಏನೋ ರೈತರ ಪಂಪ್ಸೆಟ್ಗಳು ಕೂಡ ನೀರಿನಲ್ಲಿ ಜಲಾವೃತಗೊಂಡಿರುವಂಥದ್ದು. ಅವುಗಳನ್ನು ಮೇಲೆತ್ತಲಿಕ್ಕೆ ರೈತರು ಹರಸಾಹಸವನ್ನು ಪಡ್ತಿರುವಂಥದ್ದು. ಹೀಗಾಗಿ ರೈತರು ಕೂಡ ತಮ್ಮ ಪಂಪ್ಸೆಟ್ಗಳನ್ನು ನೀರಿನಲ್ಲಿ ಮುಳುಗಿದ್ರ ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತೀನಿ. ವೈಯರನ್ನು ಕೂಡ ಮತ್ತೆ ಪಂಪ್ ಸೆಟ್ಗಳನ್ನು ಮೇಲೆತ್ತುವಂತಹ ಕೆಲಸವನ್ನು ಜೀವದ ಹಂಗು ತೊರೆದು ಎತ್ತುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಐಕ್ಯ ಮಂಟಪವನ್ನು ಭಾಳಷ್ಟು ದಿನಗಳಿಂದ ಅಭಿವೃದ್ಧಿ ಮಾಡಬೇಕು ಅನ್ನೋ ಕೂಗಿದೆ. ಹಾಗಾಗಿ ಈವರೆಗೂ ಕೂಡ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಪ್ರತಿ ಬಾರಿ ಮಳೆ ಬಂದಾಗ ಈ ರೀತಿ ಸಮಸ್ಯೆ ಆಗುತ್ತೆ, ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ ಸರ್? ಸರ್ಕಾರ ಬಸವ ಐಕ್ಯ ಮಂಟಪ ಟೈಪು ಈ ಚೌಡಾಪುರದಲ್ಲಿ ಅಂಬಿಗರ ಚೌಡಯ್ಯನ ಮಂಟಪವನ್ನು ರೆಡಿ ಮಾಡಬೇಕಾಗಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತಾರೆ. ಪ್ರತಿ ಬಾರಿ ಮಳೆ ಬಂದಾಗ ಐಕ್ಯ ಮಂಟಪ ನೀರಿನಲ್ಲಿ ಜಲಾವೃತ ಆಗುತ್ತೆ. ಭಾಳಷ್ಟು ಇದನ್ನು ಪ್ರೇಕ್ಷಣೀಯ ಸ್ಥಳವಾಗಿರುವಂಥದ್ದು. ಭಾಳಷ್ಟು ಜನ ಇದನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಮಳೆ ಬಂದರೆ ಅದೆಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ. ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತಾಯಿದೆ ಸರ್? ಸರ್ಕಾರ 2-3 ಸಾರಿ ಆಶ್ವಾಸನೆ ಕೊಟ್ಟರು ಅದು ಐಕ್ಯ ಮಂಟಪನ ಮಳೆ ಬಂದಾಗ ಮಳೆ ಜಾಸ್ತಿಯಾಗಿ ಹೊಳೆ ಬಂದಾಗ ಇದೇ ರೀತಿ ಐಕ್ಯ ಮಂಟಪ ಪೂರ್ಣ ಪ್ರಮಾಣದಲ್ಲಿ ಮುಳುಗಿರುತ್ತದೆ. ಜನಗಳು ಎಷ್ಟೇ ಸಾರಿ ಮಾಧ್ಯಮ ಮುಖಾಂತರ ಮತ್ತು ಲೇಖನಿ ಮುಖಾಂತರ ಕೇಳಿಕೊಂಡ್ರೂ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಈಗಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿ ಸ್ಪಂದನೆ ಮಾಡಬೇಕಾಗಿ ನಮ್ಮ ಕಳಕಳಿ. ಓಕೆ, ಇದಿಷ್ಟು ಸ್ಥಳೀಯರ ಮಾತು. ಅಂದರೆ ಪ್ರತಿ ಬಾರಿ ಕೂಡ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡ್ತೀವಿ, ಆದರೆ ಕೂಡ ಸರ್ಕಾರ ಕೂಡ ಹೆಚ್ಚಾಗ್ತಾ ಇಲ್ಲ. ಹೀಗಾಗಿ ಐಕ್ಯ ಮಂಟಪವನ್ನು ಶೀಘ್ರದಲ್ಲೇ ಅಭಿವೃದ್ಧಿ ಮಾಡಬೇಕು. ಲಕ್ಷಾಂತರ ಭಕ್ತರಿದ್ದಾರೆ. ಹೀಗಾಗಿ ಬಸವನ ಬಾಗೇವಾಡಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿಯಾದಂತಹ ಐಕ್ಯ ಮಂಟಪವನ್ನು ಅಭಿವೃದ್ಧಿ ಮಾಡಬೇಕು. ಪ್ರತಿ ಬಾರಿ ಕೂಡ ಮಳೆಗಾಲದಲ್ಲಿ ಅಂಬಿಗರ ಚೌಡಯ್ಯ ಪೀಠಕ್ಕೆ ಜಲ ದಿಗ್ಬಂಧನ ಆಗುತ್ತೆ. ಹೀಗಾಗಿ ಸರ್ಕಾರ ಕೂಡ ಅದನ್ನು ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಐಕ್ಯ ಮಂಟಪಕ್ಕೆ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.